ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ. ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ, ಇವರ ಒಳ್ಳೆಯ ಗುಣಗಳೇನು ಅನ್ನೋದ್ರ ಕುರಿತಾದಂತಹ ವಿಡಿಯೋ ಇಲ್ಲಿದೆ. ಕನ್ಯಾ ರಾಶಿ ರಾಶಿಚಕ್ರದ 6ನೇ ಚಿಹ್ನೆ ಮತ್ತು ಪರಿಪೂರ್ಣತೆಯೊಂದಿಗೆ ಕೆಲಸಗಳನ್ನು ಮಾಡೋ ರಾಶಿ ಎಂದು ಇದನ್ನು ಪರಿಗಣಿಸಲಾಗಿದೆ. ಕನ್ಯಾ ರಾಶಿ ವಿಶ್ವಾಸಾರ್ಹ, ಸಂಘಟಿತ, ವಿವೇಕಯುತ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ. ಕನ್ಯಾ ರಾಶಿಯವರು ತುಂಬಾ ಪ್ರತಿಭಾವಂತರು ಮತ್ತು ಮನಸ್ಸಿಗೆ ಮುದ ನೀಡೋ ವ್ಯಕ್ತಿತ್ವದವರು. ಈ ರಾಶಿಯಲ್ಲಿ ಜನಿಸಿದ ಹೆಚ್ಚಿನವರು ಕುಟುಂಬ ಸ್ನೇಹಿತರು ಹಾಗೂ ಪ್ರೀತಿ ಪಾತ್ರರೊಂದಿಗೆ ಪ್ರಾಮಾಣಿಕರಾಗಿರ್ತಾರೆ ಹಾಗೂ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳೋ ಉತ್ತಮ ಸ್ವಭಾವವನ್ನ ಹೊಂದಿರ್ತಾರೆ. ಕನ್ಯಾ ರಾಶಿ ವ್ಯಕ್ತಿಗಳು ಬುದ್ಧಿವಂತಿಕೆಯ ಸ್ವಭಾವದವರು. ತಮ್ಮ ಜ್ಞಾನವನ್ನು ವಿಸ್ತರಿಸಲು ಯಾವಾಗಲೂ ಸಿದ್ಧರಾಗಿರ್ತಾರೆ. ಬುಧ ಗ್ರಹದಿಂದ ಆಳಲ್ಪಡೋ ಕನ್ಯಾ ರಾಶಿ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಈ ರಾಶಿಯವರು ಸಾಮಾನ್ಯವಾಗಿ ಜೀವನಕ್ಕೆ ಒಂದು ವ್ಯವಸ್ಥಿತ ವಿಧಾನವನ್ನ ಹೊಂದಿರ್ತಾರೆ. ಯಾವುದೇ ಲೋಪ ದೋಷಗಳಾಗದಂತೆ ಕೆಲಸ ಮಾಡ್ತಾರೆ. ಈ ರಾಶಿಯವರು ಹೆಚ್ಚು ಶಾಂತಿ ಪ್ರಿಯರು. ಈ ರಾಶಿಯವರು ಇತರರೊಂದಿಗೆ ಹೆಚ್ಚು ತಾಳ್ಮೆಯಿಂದಿರ್ತಾರೆ ಮತ್ತು ಯಾವಾಗಲೂ ಜನರಲ್ಲಿ ಒಳ್ಳೆಯದನ್ನ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇತರರಿಗೆ ಅಗತ್ಯವಿದ್ದರೆ ಅವರ ಗುಣವನ್ನ ಸರಿಪಡಿಸಲು ಸಾಕಷ್ಟು ಸಮಯವನ್ನ ನೀಡ್ತಾರೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವರ್ತಿಸೋ ಗುಣ ಇರುತ್ತೆ. ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಮನಸ್ಸನ್ನ ಹೊಂದಿದ್ದಾರೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡೋ ಗುಣ ಇವರಲ್ಲಿದೆ. ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸಮರ್ಥರಾಗಿರ್ತಾರೆ. ಯಾವುದೇ ಸಮಸ್ಯೆ ಬರಲಿ ಅದರ 2 ಭಾಗಗಳನ್ನು ಸರಿಯಾಗಿ ಗಮನಿಸಿ ಲಾಭ ನಷ್ಟಗಳನ್ನು ನೋಡಿ ಮುಂದಿನ ಹೆಜ್ಜೆ ಇಡ್ತಾರೆ. ಕನ್ಯಾ ರಾಶಿಯವರು ಹೆಚ್ಚು ಆರೋಗ್ಯ ಪ್ರಜ್ಞೆ ಇರುವವರು. ವ್ಯಾಯಾಮದ ಜೊತೆಗೆ ಸಮತೋಲಿತನ ಜೀವನ ಶೈಲಿ ಹೊಂದಿರ್ತಾರೆ. ಇವರು ಅನಾರೋಗ್ಯಕ್ಕೆ ತುತ್ತಾಗುವುದು ಬಹಳ ಕಡಿಮೆ. ಆದರೆ ಶ್ವಾಸಕೋಶ, ಸೊಂಟ, ಕರುಳು ಮತ್ತು ನರಮಂಡಲದ ಸಮಸ್ಯೆ ಕೆಲವರಲ್ಲಿ ಉಂಟಾಗಬಹುದು. ಶಿಸ್ತುಬದ್ಧ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಈ ರಾಶಿಯವರು ಸುಲಭವಾಗಿ ಯಶಸ್ಸನ್ನ ಗಳಿಸ್ತಾರೆ. ಪರಿಪೂರ್ಣತೆ ಇರಬೇಕು ಎಂದು ಅವರನ್ನ ಇಷ್ಟಪಡ್ತಾರೆ. ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನ ಹೊಂದಿರೋ ವೃತ್ತಿಗಳಾದ ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ವೈದ್ಯಕೀಯ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ರಾಶಿಚಕ್ರದಲ್ಲಿ ಕನ್ಯಾ ರಾಶಿ ಅತ್ಯಂತ ಪ್ರಾಮಾಣಿಕ ಚಿಹ್ನೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ. ಕನ್ಯಾ ರಾಶಿಯವರು ಹೆಚ್ಚು ತೀರ್ಪು ನೀಡೋ ಸ್ವಭಾವವನ್ನು ಹೊಂದಿರ್ತಾರೆ. ಈ ವ್ಯಕ್ತಿಯ ಜೀವನದಲ್ಲಿ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಆಧರಿಸಿ ಜನರನ್ನು ಅಳೆಯುವುದು ಮತ್ತು ನಿರ್ಣಯಿಸ್ತಾರೆ. ಇದೇ ಗುಣ ಜನರಿಗೆ ಇಷ್ಟವಾಗುವುದಿಲ್ಲ. ಈ ರಾಶಿಯವರ ಬಗ್ಗೆ ತಪ್ಪು ಭಾವನೆ ಹುಟ್ಟುತ್ತದೆ. ಕನ್ಯಾ ರಾಶಿಯವರು ನೀವು ಎಂದಾದರೂ ಭೇಟಿಯಾಗೋ ಅತ್ಯಂತ ಭೂಮಿ ತೂಕದ ಜನರು. ಅವರು ಶೋ ಆಫ್ ಎಂದು ಕರೆಯಲ್ಪಡೋ ಪದವನ್ನು ಇಷ್ಟಪಡೋದಿಲ್ಲ ಮತ್ತು ಆಡಂಬರದ ಜನರಿಂದ ಸಾಧ್ಯವಾದಷ್ಟು ಸುರಕ್ಷಿತ ಅಂತರವನ್ನು ಇಟ್ಕೊಳ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿದ ಜನರು ಬಹಳ ಗಮನಿಸೋ ಮತ್ತು ಅನ್ವೇಷಿಸುವ ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿರ್ತಾರೆ. ವಿವರಗಳು, ಪಟ್ಟಿಗಳು ಮತ್ತು ಸಂಗತಿಗಳನ್ನು ಕನ್ಯಾ ರಾಶಿಯವರು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ವಿಷಯಗಳನ್ನು ವಿವೇಚಿಸುವ ಈ ಸಾಮರ್ಥ್ಯವು ಅವರನ್ನು ಪತ್ತೇದಾರಿ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಲು ಪರಿಪೂರ್ಣರನ್ನಾಗಿ ಮಾಡುತ್ತೆ. ನೈತಿಕ ನೀತಿಶಾಸ್ತ್ರವು ಅವರ ಆದ್ಯತೆಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಯಾವುದೇ ಸಂದರ್ಭದಲ್ಲೂ ತಮ್ಮ ನೀತಿಗಿಂತ ಮುಂದೆ ಯಾವುದೇ ರೀತಿಯ ಸಾಧನೆಗೆ ಅವಕಾಶ ನೀಡದಂತೆ ಅವರು ಖಚಿತಪಡಿಸಿಕೊಳ್ಳುತ್ತಾರೆ. ಅವರ ನೈತಿಕತೆಯ ವಿಷಯಕ್ಕೆ ಬಂದಾಗ ಪುಸಲಾಯಿಸುವಿಕೆಯೂ ನಡೆಯುವುದು. ಕನ್ಯಾ ರಾಶಿಯವರು ಆದರ್ಶವಾದಿಗಳು. ಅವರು ಮಾಡೋ ಎಲ್ಲದರಲ್ಲೂ ಪರಿಪೂರ್ಣರಾಗಿರಲು ಅವರು ಇಷ್ಟಪಡ್ತಾರೆ. ಅವು ಅತ್ಯಂತ ವ್ಯವಸ್ಥಿತವಾಗಿದೆ. ಅವರು ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ಮತ್ತು ಕ್ರಮಬದ್ಧವಾಗಿ ಮಾಡುವವರೆಗೆ ಬಿಡುವುದಿಲ್ಲ. ಅವರು ಪ್ರದರ್ಶಿಸೋ ಪರಿಪೂರ್ಣತೆಯಿಂದಾಗಿ ಹೆಚ್ಚಿನ ಬಾರಿ ಅವರು ವಿಲಕ್ಷಣರು ಅನಿಸಬಹುದು. ಆದರೆ ಶಿಸ್ತುಬದ್ಧ ವ್ಯಕ್ತಿಯನ್ನ ಯಾರಿಷ್ಟಪಡುವುದಿಲ್ಲ ಹೇಳಿ? ಕನ್ಯಾ ರಾಶಿ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿ ನೀವು ಕಾಣುವಂತಹ ಅತ್ಯಂತ ನಿಷ್ಠಾವಂತ ವ್ಯಕ್ತಿ. ಕನ್ಯಾ ರಾಶಿಯವರು ಎಲ್ಲದಕ್ಕಿಂತ ಹೆಚ್ಚಾಗಿ ಗುಣಮಟ್ಟವನ್ನ ಗೌರವಿಸುತ್ತಾರೆ ಮತ್ತು ಈ ಗುಣಲಕ್ಷಣವು ಅವರನ್ನ ಪರಿಪೂರ್ಣ ಪ್ರೇಮಿಗಳನ್ನಾಗಿ ಮಾಡುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ಅವರು ಖಂಡಿತವಾಗಿಯೂ ಅತ್ಯಂತ ರೊಮ್ಯಾಂಟಿಕ್ ಜೀವಿಗಳಲ್ಲ, ಆದರೆ ಅವರು ದೊಡ್ಡ ಹೃದಯಗಳನ್ನು ಹೊಂದಿದ್ದಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸಂಪೂರ್ಣ ಹೃದಯವನ್ನು ನೀಡಲು ಹಿಂಜರಿಯೋದಿಲ್ಲ. ಅವರು ತಮ್ಮ ಪ್ರೀತಿಯನ್ನು ಸುಂದರವಾಗಿ ನುಡಿಗಟ್ಟಲು ಅಥವಾ ಕವನಗಳಲ್ಲಿ ವ್ಯಕ್ತಪಡಿಸದಿರಬಹುದು, ಆದರೆ ಕಾಲಕಾಲಕ್ಕೆ ಅವರ ಸಣ್ಣ ಗೆಸ್ಚರ್ ಮ್ಯಾಜಿಕ್ ಮಾಡುತ್ತೆ. ಕನ್ಯಾ ರಾಶಿಯವರು ತುಂಬ ಸಮತೋಲಿತವಾಗಿರ್ತಾರೆ. ಅವರು ಅತ್ಯಂತ ಗೊಂದಲಮಯ ಸಂದರ್ಭಗಳಲ್ಲಿ ಸಹ ಶಾಂತವಾಗಿರ್ತಾರೆ. ವಿಷಯಗಳನ್ನು ಸುಧಾರಿಸಲು ಅವರು ಎಲ್ಲವನ್ನ ಮುಂಚಿತವಾಗಿ ಯೋಜಿಸ್ತಾರೆ. ಅವರು ಹೊಂದಿರೋ ಈ ಅದ್ಭುತ ಉಡುಗೊರೆಯಿಂದಾಗಿ ಅವರು ಅವ್ಯವಸ್ಥೆಯನ್ನ ಸರಿದಾರಿಗೆ ತರೋ ಸಾಧ್ಯತೆ ಇದೆ. ಅವರು ಜೀವನದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನ ಗೌರವಿಸುತ್ತಾರೆ. ಕನ್ಯಾ ರಾಶಿಯವರಿಗೆ ಯೋಜನೆಯನ್ನ ನಿಯೋಜಿಸಿದರೆ ಅವರು ಅದರಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮವನ್ನ ಹಾಕುತ್ತಾರೆ.
ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಬೇರೇನು ಮಾಡಲಾರರು. ಅವರು ಸ್ವಯಂ ಶಿಸ್ತು, ಗಂಭೀರ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಇದರಿಂದಾಗಿ ಅವರು ಪ್ರತಿ ಬಾರಿಯೂ ವರ್ಷದ ಉದ್ಯೋಗಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾರೆ. ಕನ್ಯಾ ರಾಶಿಯನ್ನ 12 ರಾಶಿಗಳಲ್ಲೇ ಬುದ್ಧಿವಂತ ಚಿಹ್ನೆ ಅಂತ ಹೇಳಲಾಗುತ್ತೆ. ಅವರು ತುಂಬಾ ಬುದ್ಧಿವಂತರು, ಆದರೆ ತಮ್ಮ ಸಾಮರ್ಥ್ಯವನ್ನ ತೋರಿಸಲು ಇಷ್ಟಪಡುವುದಿಲ್ಲ. ಅವರಿಗೆ ನಿರ್ದಿಷ್ಟ ಪ್ರಶ್ನೆಯನ್ನ ಕೇಳಲು ಧೈರ್ಯ ಮಾಡಿದರೂ ನೀವು ಒಂದು ಪದ ಅಥವಾ ಒಂದು ಲೈನ್ ಉತ್ತರವನ್ನ ಪಡೆಯುತ್ತೀರಿ, ಆದರೆ ಅದು ನೀವು ಪಡೆಯಬಹುದಾದ ಅತ್ಯುತ್ತಮ ಉತ್ತರವಾಗಿದೆ. ಅಂದಹಾಗೆ ನೀವು ಕೂಡ ಕನ್ಯಾ ರಾಶಿಯವರ. ಹೇಗನ್ನಿಸ್ತು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.